ನಯನ ಮ್ಯಾಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಸೂಪರ್ ಡೂಪರ್. ನೀವು? ಸೋ ನೈಸ್. ನಾನು ಚೆನ್ನಾಗಿದ್ದೀನಿ. ಎಸ್ ಅಂಜಲಿ ಮ್ಯಾಮ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಎಸ್ ನಿಮ್ದು 3ನೇ ಸಿನಿಮಾ. ಹೌದು. ನಮ್ಗೆ ಫಸ್ಟ್ ಇಂಟರ್ವ್ಯೂ. ಹೌದು ಮೇಡಮ್ ತುಂಬಾ ಸಿನಿಮಾ ಮಾಡಿದ್ದಾರೆ, ಬಟ್ ಸ್ಟಿಲ್ ಫಸ್ಟ್ ಮೊನ್ನೆ ಹಿಂಗೆ ಎಡ್ಜಲ್ಲಿ ಇದ್ರು ಓಡೋಗ್ಬಿಟ್ರು, ಕೂದಲೆಳೆ ಪಾಸ್ ಆಗ್ಬಿಟ್ಟು ಮಿಸ್ ಆಗ್ಬಿಟ್ರು. ಎಸ್ ಓಕೆ. ಜಂಬೂ ಸರ್ಕಸ್ ಅಂದ್ರೆ ಸಿನಿಮಾ ಒಂದ್ ಸರ್ಕಸ್ ಇದ್ದಂಗೆ ಇರುತ್ತೆ. ಟೀಸರು, ಟ್ರೈಲರು, ಸಾಂಗ್ಸ್ ಎಲ್ಲ ನೋಡಿದೀವಿ. ಒಂದು ಫನ್ ರೈಡ್ ಇದೆ ಸಿನಿಮಾದಲ್ಲಿ. ಕಾಮಿಡಿ ಇದೆ, ತಮಾಷೆ ಇದೆ, ಫ್ಯಾಮಿಲಿ ಎಲಿಮೆಂಟ್ಸ್ ಇದೆ, ಸೊ ಎಲ್ಲ ಇದೆ. ಫಸ್ಟ್ ನಯನ ಅವ್ರನ್ನ ಕೇಳೋಣ. ಇವರು ಈ ಸಿನಿಮಾದಲ್ಲಿರೋ ಮಾಡಿರುವಂತಹ ಪಾತ್ರ ನಿಮ್ ತರ ಅನ್ಸುತ್ತೆ ನನಗೆ. ಅಂದ್ರೆ ನೀವು ಹೆಂಗಿರ್ತೀರಾ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಲ್ವಾ? ಓಕೆ. ನಾನಾಗಿದ್ರೆ ಸ್ವಲ್ಪ ರಕ್ತಪಾತ ಆಗ್ತಿತ್ತು, ಬಟ್ ಅಂಜಲಿ ಅವರಲ್ಲಿ ಸ್ವಲ್ಪ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಎಸ್ ಮ್ಯಾಮ್, ನೀವೇನ್ ಟಿಪ್ಸ್ ತಗೊಂಡ್ರಿ ಅವ್ರ ಕಡೆಯಿಂದ? ಕೇಳ್ತಿದ್ರೆ ಏನಾದ್ರು ಜಗಳ ಮಾಡೋದು ಹೆಂಗೆ, ಪಂಚ್ ಹೊಡಿಯೋದು ಹೆಂಗೆ? ಬಟ್ ನನಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಇದು, ಈ ಕ್ಯಾರೆಕ್ಟರ್ ಮಾಡೋದು ಸ್ವಲ್ಪ ಕಷ್ಟ, ಬಿಕಾಸ್ ಐ ಆಮ್ ನಾಟ್ ಲೈಕ್ ದಟ್. ಬಟ್ ಇವ್ರನ್ನ ನೋಡಿ ನೋಡಿ ಸ್ವಲ್ಪ ಕಲ್ತಿದೀನಿ ಅಂತ ಅನ್ಸುತ್ತೆ. ನೀವು ಸಿನಿಮಾ ನೋಡಿ ಹೇಳ್ಬೇಕು. ಇನ್ಸ್ಪಿರೇಷನ್ ಖುಷಿ ಆಗತ್ತೆ. ಅಟ್ಲೀಸ್ಟ್ ಜಗಳ ಮಾಡಕ್ಕಾದ್ರೂ ಯಾರಿಗೋ ಇನ್ಸ್ಪಿರೇಷನ್ ಆಗಿದ್ದೀನಲ್ಲ. ನಯನ ಮ್ಯಾಮ್, ನಿಮ್ ಪಾತ್ರ ಹೇಗಿರುತ್ತೆ ಸಿನಿಮಾದಲ್ಲಿ? ಆಸ್ ಯೂಶುವಲ್ ನಗಿಸ್ತಾನೆ ಇರ್ತೀರಾ? ಹೌದು ಹೆಂಗೆ? ಹೌದು, ಆಕ್ಚುಲಿ ಸಿನಿಮಾದಲ್ಲಿ ನಗಿಸ್ತಾ ಇರ್ತೀನಿ. ಒಂದ್ ಕ್ವಾಲಿಟಿ ಏನು ಅಂದ್ರೆ ನನಗೆ ಪಿನ್ ಇಡಕ್ ಬರಲ್ಲ. ಅವ್ರದ್ದು ಇವ್ರದವ್ರಿಗೆಲ್ಲ ಹೇಳಕ್ ಬರಲ್ಲ, ಬಟ್ ಎಕ್ಸ್ಟ್ರಾ ಟ್ಯಾಲೆಂಟ್ ಈ ಸಿನಿಮಾದಲ್ಲಿ ತೋರಿಸಿದೀನಿ. ಅದೊಂದು ತುಂಬಾ ಖುಷಿ ಇದೆ ನನಗೆ. ಅಂಡ್ ಎಲ್ಲಾ ಸಿನಿಮಾದಲ್ಲೂ ಕಾಮಿಡಿ ಇರುತ್ತೆ. ಇಲ್ಲೊಂಥರ ನಾನು ಕಾಮಿಡಿ ವಿಲನ್, ಹಂಗಾಗಿ ಒಂಥರ ಮಜಾ ಇತ್ತು ನನಗೆ. ಹುಡುಗರಿಗೆ ವಿಲನ್ ಆಗ್ತಾರ, ಹುಡುಗಿರಿಗೆ ವಿಲನ್ ಆಗ್ತಾರ ಅಂದ್ರೆ ನೋಡೋ ಹುಡುಗರು. ನಾವು ಹುಡುಗಿ ಸವಾಸಕ್ ಹೋಗಲ್ಲ, ನಮ್ದೇನಿದ್ರು ಕುಟುಂಬಗಳ ಮಧ್ಯೆ ಆ ತರ ನಾವು ದೊಡ್ಡ ಹೋರಾಟಗಾರರು ನಾವು. ಓಕೆ, ಇವ್ರ ಫ್ಯಾಮಿಲಿ ಅವ್ರ ಫ್ಯಾಮಿಲಿ. ಎಸ್, ಇವ್ರಿಬ್ರು ಫ್ಯಾಮಿಲಿ ಮಧ್ಯ ಬೆಂಕಿ ಹಚ್ಚೋದೆ ನಾನು. ಆ ತರ ಪಕ್ಕದ ಮನೆ ಆಂಟಿಗಳು ಇರ್ತಾರಲ್ವಾ? ಎಸ್, ನಾನ್ ಬಟ್ ಪಕ್ಕದ ಮನೆ ಆಂಟಿ ಅಲ್ಲ, ನಾನೊಬ್ಳು ಆಟಿಟ್ಯೂಡ್ ಮೇಡ್ ತರ. ಹೌದು, ಒಂದ್ ಸ್ವಲ್ಪ ಗಾಂಚಲಿ ಮುಸರೆ ತಿಕ್ಕೊಳ್ಳೋ ಅಂತಾರಲ್ಲ, ಹಂಗೆ ಹೇಳ್ಬೋದೇನೋ. ಆ ತರ ಇರ್ತೀನಿ ಫುಲ್ಲು. ಈಗ ಮನೆ ಕೆಲಸ ಮಾಡೋರ್ಗೆಲ್ಲ ಹೆಂಗಿರುತ್ತೆ, ಆಯ್ತು ಸಮಯ ಮನೆ ಕೆಲಸ ಗುಡ್ಸ್ಬಿಟ್ಟು ಒರ್ಸ್ಬಿಟ್ಟು ಪಾತ್ರೆ ತೊಳೆದ್ಬಿಟ್ಟು ಹೋಯ್ತೀನಿ, ಇಷ್ಟ ಬೇಕು ಅಂತ ಸಂಬಳ ಮಾತ್ರ ಡಿಮ್ಯಾಂಡಿಂಗ್. ನನಗೆ ಹಂಗಲ್ಲ, ನನ್ ಮನೇನೂ ಇಷ್ಟ ಆಗ್ಬೇಕು, ಮನೇನೂ ಚೆನ್ನಾಗಿರ್ಬೇಕು, ಮನೇಲಿ ಇರೋರು ಚೆನ್ನಾಗಿರ್ಬೇಕು, ಪೇಮೆಂಟು ಚೆನ್ನಾಗಿರ್ಬೇಕು. ಆಮೇಲೆ ಅದೇನ್ ಹೇಳ್ತಾರಲ್ಲ, ನನ್ನ ಹತ್ರ ಕ್ಯಾಟ್ಲಾಗ್ ಇರುತ್ತೆ, ಆಫರ್ ಕೊಡೋದು ನಾನು. ಡೈಮಂಡ್ ಸರ್ವಿಸು, ಗೋಲ್ಡ್ ಸರ್ವಿಸು, ಸಿಲ್ವರ್ ಸರ್ವಿಸು ಅಂತ ಏನೇನೋ ಆಫರ್ ಕೊಡೋ ತರದ್ದು ಈ ಸಿನಿಮಾದಲ್ಲಿ. ಬಟ್ ಈ ಸಿನಿಮಾದಲ್ಲಿ ಏನಂದ್ರೆ ನಂಗೆ ಒಳ್ಳೆ ಹೆಸರಿಟ್ಟಿಲ್ಲ ಅವರು, ಗೂಗಲ್ ಪೇ ಅಂತ ಇಟ್ಬಿಟ್ಟಿದ್ದಾರೆ. ಅದೇ ಒಳ್ಳೆ ಹೆಸರು ಆಕ್ಚುಲಿ. ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನನಗಿದು. ಸೊ ನಾಳೆಯಿಂದ ಯಾರಾದ್ರೂ ನಂಗೆ ಸಿನಿಮಾ ಆದ್ಮೇಲೆ ಪೈಸಾ ವಸೂಲ್ ಹೆಸರು ಕೂಡ ಹೌದು. ಸೊ ಹಂಗಾಗಿ ಒಂಥರ ಮಜಾ ಇದೆ ಸಿನಿಮಾದಲ್ಲಿ. ನನ್ ಕ್ಯಾರೆಕ್ಟರ್ನ ಯಾರ್ಯಾರು ಮಜಾ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ನಾನಂತೂ ಸಖತ್ ಮಜಾ ಮಾಡಿದೀನಿ. ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಷ್ಟೇ ಸೈಕಲ್ಲು ಹೊಡ್ತಿದೀನಿ. ಹೌದಾ? ಬಿಕಾಸ್ ಸಿನಿಮಾ ಹೆಸರಿಗೆ ತಕ್ಕಂಗೆ ಅದು ಸರ್ಕಸ್ಸೇ. ನಾವ್ ಯಾವುದೇ ಸಿನಿಮಾ ಮಾಡ್ಲಿ, ಆ ಸಿನಿಮಾ ಮಾಡಕ್ ಸಾಕಷ್ಟು ಸರ್ಕಸ್ ಮಾಡಿರ್ತೀವಿ. ಫ್ರಮ್ ದ ಸ್ಕ್ರಾಚ್ ಒಂದು ಟೆಕ್ನಿಷಿಯನ್ ಸೇರ್ಸೋದಿರ್ಬೋದು, ಆರ್ಟಿಸ್ಟ್ಗಳನ್ನ ಸೇರ್ಸೋದಿರ್ಬೋದು, ಎಲ್ಲಾರು ಒಂದೇ ಡೇಟ್ಗೆ ಅವ್ರದ್ದು ಕಾಲ್ ಶೀಟ್ಸ್ ಗಳು ತಗೊಳ್ಳೋದಿರ್ಬೋದು. ಅದಂತೂ ತುಂಬಾ ದೊಡ್ಡ ಸರ್ಕಸ್. ಈ ಸರ್ಕಸ್ ಎಲ್ಲ ಸೇರಿ ನಾವೊಂದು ಸರ್ಕಸ್ ನ ಮಾಡಿದೀವಿ. ಅದನ್ನ ನಾವ್ ಆದಷ್ಟು ಬೇಗ ಇನ್ನೇನ್ ಜಂಬೂ ಸವಾರಿ ಹೊರಡಕ್ಕೆಲ್ಲ ರೆಡಿ ಮಾಡ್ಕೋತಾ ಇದಾರೆ, ಹಂಗೆ ನಾವು ಜಂಬೂ ಸರ್ಕಸ್ಗೆ ರೆಡಿ ಆಗ್ತಾ ಇದೀವಿ. ಸೋ ನೈಸ್, ಸೂಪರ್. ಎಸ್ ಅಂಜಲಿ ಮ್ಯಾಮ್, ಪದವಿ ಪೂರ್ವ ಅದರಲ್ಲಿ ಒಂದು ಕಾಲೇಜ್, ಸ್ಕೂಲ್, ಈ ಒಂದು ಏಜ್ ಕ್ಯಾರೆಕ್ಟರ್. ಓಕೆ, ಅದಾದ ನಂತರ ಮನದ ಕಡಲು, ಅದು ಸ್ವಲ್ಪ ಅದಕ್ಕಿಂತ ಒಂದು ಹೈ. ಇದರಲ್ಲಿ ಇನ್ನೂ ಹೈ ಇದೆ, ಅಂದ್ರೆ ಮೆಚ್ಯೂರಿಟಿ ವೈಸ್ ಒಂದು ಸ್ಟೆಪ್ ಬೈ ಸ್ಟೆಪ್ ಅನ್ಸುತ್ತೆ. ಸೊ ನಿಮ್ಗೆ ಹೆಂಗನ್ಸ್ತು ಈ ಪಾತ್ರ ಕಂಪೇರೇಟಿವ್ಲಿ ಎರಡಕ್ಕೆ? ಇದು ಪದವಿ ಪೂರ್ವ ಶೂಟ್ ಮಾಡುವಾಗ ಮಾಡಿದ ಸಿನಿಮಾ. ಸೊ ನನಗೆ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಬಿಕಾಸ್ ಅದು PUC ಕ್ಯಾರೆಕ್ಟರ್ ಮಾಡಿ ಇದು ಡಿಗ್ರಿ ಎಂಡ್ ಕ್ಯಾರೆಕ್ಟರ್ ಮಾಡಿ ತುಂಬಾ ಡಿಫ್ರೆಂಟ್ ಅನ್ಸ್ತು. ಹಾಗೂ ಇಲ್ಲಿ ಬಜಾರಿ ಕ್ಯಾರೆಕ್ಟರ್, ಅಲ್ಲಿ ಪದವಿ ಪೂರ್ವ ಸ್ವಲ್ಪ ಕಾಮ್, ಜಾಸ್ತಿ ಏನು ಮಾತಾಡಲ್ಲ, ಚೂರ್ ಮಾತಾಡ್ತಾಳ ಅಷ್ಟೇ. ಸೊ ಅದು ಸ್ವಲ್ಪ ಡಿಫಿಕಲ್ಟ್ ಆಯ್ತು ನಮ್ಗೆ ಎರಡು ಹ್ಯಾಂಡಲ್ ಮಾಡೋದು. ಬಟ್ ಈಗಿನ ಹೈಂಡ್ ಸೈಟ್ ಅಲ್ಲಿ ನೋಡಿದಾಗ ನಂಗೆ ಚೆನ್ನಾಗಂತ ಅನ್ಸ್ತಾ ಇದೆ. ಬಿಕಾಸ್ ತುಂಬಾ ಕಷ್ಟಪಟ್ಟು ಮಾಡಿದ್ದು. ಹೇಳಿದ ತರ ಎಲ್ಲರೂ ಸಿನಿಮಾ ಮಾಡುವಾಗ ಕಷ್ಟಪಟ್ಟೆ ಪಡ್ತಾರೆ. ಇಟ್ಸ್ ನಾಟ್ ದಟ್ ನೋ ಒನ್ ಡಸ್ ಇಟ್ ಫ್ರೀ ಆರ್ ಸಮಥಿಂಗ್. ಬಟ್ ಇದು ತುಂಬಾ ಪ್ಯಾಷನ್ ಇಂದ ಇಟ್ಕೊಂಡಿರೋ ಮಾಡಿರೋ ಒಂದ್ ಸಿನಿಮಾ. ನೀವು ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ರೆ, ಡೈರೆಕ್ಟರ್ನ ಮೀಟ್ ಮಾಡಿದ್ರೆ, ಎಲ್ಲರಿಗೂ ಒಂದು ಲೆಗಸಿ ಇದೆ. ಅವ್ರವ್ರ ಕರಿಯರ್ಸ್ ಅಲ್ಲಿ ಒಂದು ಲೆಗಸಿ ಇದೆ. ಆ ಲೆಗಸಿಯಲ್ಲಿ ಐ ಹ್ಯಾವ್ ಅ ಸ್ಮಾಲ್ ಪಾರ್ಟ್ ಟು ಬಿ ಇನ್ ಇಟ್. ಸೊ ಐ ಆಮ್ ವೆರಿ ಹ್ಯಾಪಿ. ಹೌದು, ಚಾಲೆಂಜಿಂಗ್ ಆಗೇ ಅನಿಸ್ತು ನನಗೆ ಕಂಪೇರ್ ಮಾಡಿದಾಗ.
ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ಹೇಗಿರೋದು? ಪರ್ಟಿಕ್ಯುಲರ್ ಆಗಿ ಏನಾದ್ರು ಪ್ರಿಪ್ರೇಷನ್ ಇರೋದಾ ಈ ಪಾತ್ರಕ್ಕೋಸ್ಕರ? ಪ್ರಿಪ್ರೇಷನ್ ಇರುತ್ತೆ. ನನಗೆ ಫಸ್ಟ್ ನರೇಷನ್ ಬಂದಾಗ ನನಗೆ ನನ್ನ ಮೈಂಡಲ್ಲಿ ಒಂದಿರುತ್ತೆ, ಓಕೆ ಕ್ಯಾರೆಕ್ಟರ್ ಹಿಂಗೆ ಕಾಣುತ್ತೆ ಅಂತ. ಅದನ್ನ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ ಹೀಲ್ ಟೆಲ್ ಮಿ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅಂತ. ಅದ್ರ ಮೇಲೆ ನಾನು ಮನೇಲಿ ಕೂತ್ಕೊಂಡು ಬಿಲ್ಡಪ್ ಮಾಡೋದು, ಕ್ಯಾರೆಕ್ಟರ್ ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು. ಆಮೇಲೆ ನನಗೆ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಸ್ ಎಕ್ಸ್ಪ್ರೆಷನ್. ಇದರಲ್ಲಿ ಸಿಟ್ಟು ಮಾಡ್ಕೊಂಡು ನಿಜವಾಗ್ಲೂ ಸಿಟ್ಟು ಮಾಡ್ಕೊಂಡಿರೋ ಥರ ನಂಗೆ ಸಿಟ್ಟು ಬರೋದು ಸ್ವಲ್ಪ ಕಮ್ಮಿ, ಬಟ್ ಬಂದಾಗ ಜಾಸ್ತಿ ಬರುತ್ತೆ. ಬಟ್ ನಾನು ಅದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ಮಾಡೋದು ಅದೆಲ್ಲ ಮಾಡೋದು. ಆಕ್ಚುಲಿ ಅದೆಲ್ಲ ಹೆಣ್ಮಕ್ಳಿಗೆ ಹುಟ್ಟಾಗಿಂದ ಬರುವಂತಹ ವೆರಿ ವೆರಿ ಬೇಸಿಕ್ ಟ್ಯಾಲೆಂಟ್. ಅದು ಕಲ್ತ್ಕೋಬಾರ್ದು, ಅವಮಾನ ಮಾಡಬಾರ್ದು ನೀವು, ಆಯ್ತಾ? ಅವೆಲ್ಲ ಚಿಕ್ಕ ವಯಸ್ಸಿಂದಾನೇ ಬರ್ಬೇಕು. ಅಮ್ಮ ಚಾಕ್ಲೇಟ್ ಕೊಡ್ಸಾಳ ಅನ್ನೋದು ಎಸ್ ಮ್ಯಾಂಡೇಟ್ರಿ ಅಂತ ಹೇಳಲ್ವಾ ಕೆಲವು, ಆ ತರ ಅದು ನಮ್ಮ ಹಕ್ಕು. ಕರೆಕ್ಟ್, ಜನ್ಮಸಿದ್ಧ ಹಕ್ಕು. ಜನ್ಮಸಿದ್ಧ. ನನ್ ಸ್ವಲ್ಪ ಲೇಟ್ ಆಗಾಯ್ತು, ಈಗ ಕಲ್ತಿದ್ದೀನಿ. ಬಿಕಾಸ್ ಶಿ ಇಸ್ ಜೆನ್ಜಿ ಕಿಡ್, ಅದಕ್ಕೋಸ್ಕರ ಟೆಕ್ನಿಕಲಿ ಜೆನ್ಜಿ. ಓಕೆ, ನೀವು ಇವಾಗ ಅವ್ರು ಹೇಳಿದ್ರಲ್ಲ ಆ ತರದ ಎಕ್ಸ್ಪ್ರೆಷನ್ಸ್ ನನಗೆ ಸ್ವಲ್ಪ ಕಷ್ಟ ಅಂತ. ಇವಾಗ ನಯನಾ ಮೇಡಮ್ ಅವರು ಈಗ ಒಂದ್ 5 ಎಕ್ಸ್ಪ್ರೆಷನ್ ಕೊಡ್ತಾರೆ, ಜಸ್ಟ್ ರಿಪೀಟ್ ಮಾಡಿ. ರಿಪೀಟ್ ಮಾಡಕ್ಕಾಗಲ್ಲ ಅವ್ರ ಮುಂದೆ, ನಾನು ಏನು ಮಾಡಕ್ಕಾಗಲ್ಲ. ಯಾಕೆ? ಯು ಆರ್ ಟೂ ಗುಡ್. ನೋ, ಯು ಶುಡ್ ನೆವರ್ ಟೆಲ್ ದಟ್. ಇವನ್ ಯು ಆರ್ ಆಲ್ಸೋ ಟೂ ಗುಡ್. ನನಗೆ ನಿಮ್ ತರಾನು ಆಕ್ಟ್ ಮಾಡಕ್ ಬರಲ್ಲ, ನಿಮ್ ತರ ರೊಮ್ಯಾನ್ಸ್ ಮಾಡಕ್ ಬರಲ್ಲ. ದಟ್ ಇಸ್ ಅ ವರ್ಸ್ಟ್ ಪಾರ್ಟ್. ನಿಜವಾಗ್ಲೂ ನಂಗೆ ಯಾವ್ದಾರ ಸಿನಿಮಾದಲ್ಲಿ ರೊಮ್ಯಾನ್ಸ್ ನನಗೆ ಯು ಡೋಂಟ್ ಬಿಲೀವ್, ಸೀತಾರಾಮ ಕಲ್ಯಾಣ ಟೈಮಲ್ಲಿ ಎಲ್ಲರೂ ಹೆದರಿಸ್ಬಿಟ್ಟಿದ್ರು ನನ್ಗೆ. ಮದ್ವೆ ಆಯ್ತು, ನೆಕ್ಸ್ಟ್ ಫಸ್ಟ್ ನೈಟ್ ಸೀನ್ ಬೇಕು. ಓ ಮೈ ಗಾಡ್, ನಾನು ಹಂಗೆ ಆ ತರ ಹೆದರ್ಬಿಟ್ಟಿದ್ದೆ ನಾನು. ಹಾಗೆ ಇಲ್ಲ ಆ ತರ ಏನು ಇರಲ್ಲ. ಒಂದೊಂದ್ ಸೀನಲ್ಲಿ ಸ್ವಲ್ಪ ರೊಮ್ಯಾಂಟಿಕ್. ಲಕ್ಕಿಲಿ ಆ ಸಿನಿಮಾದಲ್ಲಿ ಒಂದು ರೊಮ್ಯಾನ್ಸೇ ಇರ್ಲಿಲ್ಲ ನನಗೆ. ಚಿಕನ್ ಜೊತೆಗೆ ಎಲ್ಲ ಬರೀ ಡಾಮ್ ಡೂಮ್ ಡಿಮಿಲ್ ಅನ್ನೋದೇ ಇತ್ತು. ಹಂಗಾಗಿ ನಾನು ರೊಮ್ಯಾನ್ಸ್ ಸೋಫಾರ್ ನಾನು ಟ್ರೈ ಮಾಡಿಲ್ಲ, ನಂಗೆ ಬರೋದು ಇಲ್ಲ. ಬಟ್ ನನಗನ್ಸುತ್ತೆ ಕಾಮಿಡಿ ಮಾಡೋದು ಆ ಜಾನರ್ ತುಂಬಾ ಕಷ್ಟ. ಇವ್ರು ತುಂಬಾ ಈಸಿಯಾಗಿ ಮಾಡ್ತಾರೆ ಇವರು. ಬಟ್ ಐ ಡೋಂಟ್ ವಾಂಟ್ ಟು ಕಂಪೇರ್, ಬಟ್ ಇಟ್ಸ್ ಅ ಗ್ರೇಟ್ ಕಂಪ್ಯಾರಿಸನ್. ನನಗೆ ಇವ್ರ ಜೊತೆ ಕೆಲಸ ಮಾಡಿ, ಆಮೇಲೆ ಮನದ ಕಡಲು ರಘು ಸರ್ ಜೊತೆ ಕೆಲಸ ಮಾಡಿ ತುಂಬಾ ಲೈಕ್ ಸಿಮಿಲಾರಿಟೀಸ್ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಒನ್ ಥಿಂಗ್, ಒಬ್ಬ ಫನಿ ಪರ್ಸನ್ ಆಗಿ ಇಲ್ಲ ಕಾಮಿಡಿ ಪರ್ಸನ್ ಆದಾಗ ದೇ ಆರ್ ನಾಟ್ ನೆಸೆಸರ್ಲಿ ಫನಿ ಇನ್ ರಿಯಲ್ ಲೈಫ್ ಅಲ್ವಾ, ಒಂಥರ ಸೀರಿಯಸ್ ಆಗೂ ಇರ್ತಾರೆ. ಬಟ್ ರಘು ಸರ್ ಮತ್ತೆ ನಯನಾ ಇಬ್ರು ಹೆಂಗ್ ಕ್ಯಾಮ್ರಾದಲ್ಲಿ ಇದಾರೋ ಹಂಗೆ ರಿಯಲ್ ಲೈಫ್ ಅಲ್ಲೂ ಇದಾರೆ. ಅಂಡ್ ಇಟ್ಸ್ ರಿಯಲಿ ಗುಡ್. ನೀವೇನ್ ಕಾಂಪ್ಲಿಮೆಂಟ್ ಕೊಡ್ತೀರಾ? ನಾನೇನು ಅಂದ್ರೆ ಶಿ ಇಸ್ ವೆರಿ ಕಾಮ್ ಅಂಡ್ ಕೂಲ್, ವೆರಿ ಕಂಪೋಸ್ಡ್ ಆಗಿ ಆಕ್ಟ್ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಏನೋ ಸ್ಟ್ರೆಸ್ ಅಲ್ಲಿ ಬರೋದು ನಾನು ಆತರ ಎಲ್ಲ ಇದ್ ಮಾಡಲ್ಲ. ಶಿ ನೋಸ್ ನಾನು ಏನ್ ಮಾಡ್ಬೇಕು ಅಂತ ಗೊತ್ತು. ಅಂಡ್ ಶಿಲ್ ಬಿ ಪ್ರಿಪೇರ್ಡ್. ಅದಕ್ಕೆ ಏನೋ ಒಂದು ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ತಾರೆ, ಏನ್ ಹೇಳ್ತಾರೆ, ಏನೋ ಒಂದು ವರ್ಕ್ಶಾಪ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಆ ಡಿಸಿಪ್ಲಿನ್ ನಂಗೆ ಅವ್ರ ಹತ್ರ ತುಂಬಾ ಇಷ್ಟ ಆಗುತ್ತೆ, ಆ ಡೆಡಿಕೇಶನ್ ನಂಗೆ ಅವ್ರ ಹತ್ರ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಶಿ ಇಸ್ ಲೈಕ್ ವೆರಿ ಸ್ವೀಟ್ ಟು ಪೀಪಲ್, ವೆರಿ ಕೈಂಡ್. ಹೌದಾ, ಇದ್ ಮಾಡ್ಬೇಕಾ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಅರ್ಥ ಆಗಿಲ್ಲ ಅಂದ್ರೆ ಸರ್ ನಂಗೆ ಗೊತ್ತಾಗ್ತಾ ಇಲ್ಲ, ನೀವು ಇನ್ನೊಂದ್ಸತಿ ಹೇಳ್ಬೋದಾ ಅಂತ. ಶಿ ಇಸ್ ವೆರಿ ಸ್ವೀಟ್ ಅಂಡ್ ಕೈಂಡ್. ಅದನ್ನೆಲ್ಲ ಕೇಳಿ ಕಲ್ತು ಮಾಡೋದ್ರಲ್ಲಿ ಶಿ ಇಸ್ ವೆರಿ ಡೆಡಿಕೇಟೆಡ್. ಸೊ ನೈಸ್. ನನ್ಗೆ ಇದು ಆ ಶಾಕುಂತಲೆ ಗೆಟಪ್ ತುಂಬಾ ಚೆನ್ನಾಗಿ ಅನಿಸ್ತು. ಅದು ಇಷ್ಟನೇ ಆಗ್ಲಿಲ್ಲ ಸರ್, ಅಷ್ಟು ಚೆನ್ನಾಗಿರೋ ಗೆಟಪ್ ಹಾಕೊಂಡು ಹೋಗಿ ಅಕ್ಕಸು ಕಸ ಹಾಕಕ್ ಈ ಲೆವೆಲ್ ರೆಡಿ ಆಗ್ಬಿಟ್ಟಿರಲ್ಲ ಇವಳು ಅನ್ಕೊಂಡೆ. ಅಂದ್ರೆ ವೈ ಅಂಜು ಗಾಟ್ ಇಟ್ ಇಸ್ ಸೋ ಪ್ರಿಟಿ ಅಂಡ್ ವೈ ಸ್ಟ್ಯಾಂಡಿಂಗ್ ದೇರ್. ಆ ಹುಡುಗನ ವೇಟ್ ಅಂಡ್ ವಾಚ್ ಸಿನಿಮಾ ಅಂದ್ರು ಸಾಕಪ್ಪ ಅನ್ಕೊಂಡು ಸುಮ್ಮನೆ. ಓಕೆ, ಆ ಗೆಟಪ್ ಎಷ್ಟೊತ್ತಿರುತ್ತೆ ಅಂದ್ರೆ ಅದು ಅಂದ್ರೆ ಟ್ರೇಲರ್ ಅಲ್ಲಿ ಕಾಣಿಸೋದು ಒಂದು ನಾಟಕ ಇಬ್ರು ಮಾಡ್ತಿರ್ತೀರಾ, ಸೊ ಆ ಗೆಟಪ್ ಹಾಕೊಂಡು ಒಂದ್ ಸೀಕ್ವೆನ್ಸ್ ನಡೆಯುತ್ತೆ ಅನ್ನೋದು. ಬಟ್ ಅದು ಇಲ್ಲಿ ಯಾಕೆ ಬಂತು ಅಂತ ನನ್ನ ಪ್ರಶ್ನೆನೂ ಕೂಡ, ಅಂದ್ರೆ ಅಲ್ಲಿ ಯಾಕೆ ಹೋಗಿ ಇದು ನಾನು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ, ಇದು ಎಕ್ಸ್ಪ್ಲೇನ್ ಮಾಡಲ್ಲ. ನನಗ್ ಗೊತ್ತು ಏನು ಅಂತ, ಕಸದಲ್ಲಿ ರಸ ಅಂತ. ಅಂತ ಕಸದ ಮಧ್ಯೆನೂ ಒಬ್ರು ಅಂದ್ರೆ ಕೆಸರಲ್ಲಿ ಕಮಲ ಅಂತಾರಲ್ಲ, ಹಂಗೆ ಕಸದಲ್ಲಿ ರಸ ಅಂತ. ರಸಮಯ ಹೆಣ್ಣೆ ಇವರು. ಆ ಲುಕ್ ಎಷ್ಟೊತ್ತಾಯ್ತು ನಿಮ್ಗೆ ಎಲ್ಲ ಪ್ರಿಪೇರ್ ರೆಡಿ ಆಗಕ್ಕ? ಇದು ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು. ಬಟ್ ಏನಂದ್ರೆ ಇದ್ ಮಾಡ್ದಾಗಲ್ಲ, ಈ ಕಾಸ್ಟ್ಯೂಮ್ ಮಾಡ್ದಾಗಲ್ಲ ನಾವ್ ಆಕ್ಚುಲಿ ಇದು ಅನ್ಪ್ಲಾನ್ಡ್ ಆಗಿತ್ತು. ಇದ್ ಮಾಡ್ಬೇಕಿತ್ತು, ಸಿನಿಮಾಲ್ ಮಾಡ್ಬೇಕಿತ್ತು. ಬಟ್ ಏನೋ ಒಂದ್ ಬೇರೆ ಸೀನ್ ಮಾಡುವಾಗ ಇದೇ ಲೊಕೇಶನ್ ಅಲ್ಲಿ ಮಾಡ್ಬಿಡೋಣ ಅಂತ ಆಲ್ ದ ಟೈಮ್ ಈ ಕಾಸ್ಟ್ಯೂಮ್ ಅದೇ ಪ್ರಾಬ್ಲಮ್. ಇದು ಸ್ವಲ್ಪ ತುಂಬಾ ಲೇಟ್ ಆಗ್ತೈತಿ, ಎಲ್ಲ ಏನೇನೋ ಹಾಕೋಬೇಕಿತ್ತು. ಆಮೇಲೆ ಅನ್ಕಂಫರ್ಟಬಲ್. ಯಾ, ಬಿಕಾಸ್ ಆಮೇಲೆ ಅವಳು ಜಾಸ್ತಿ ಮೇಕಪ್ ಮಾಡ್ಕೊಳಲ್ಲ. ಅಂಜಲಿ ಇಸ್ ಲೈಕ್ ಸಟಲ್ ಆಗಿರ್ಬೇಕು ಮೇಕಪ್, ಓವರ್ ಶ್ಯಾಡೋ, ಲೈನರ್, ಗಾಡಿ, ಲಿಪ್ಸ್ಟಿಕ್. ನೋ, ಶಿ ಇಸ್ ನಾಟ್ ಲೈಕ್ ದಟ್. ಪ್ಲೀಸ್ ನಂಗೆ ಆ ಥರ ಎಲ್ಲ ಮೇಕಪ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಅಂತ ಹಂಗೆ ಇದು ಮಾಡಿ. ಕಣ್ಣುಪ್ಪ ಇಲ್ಲಿ ತನಕ ಬರ್ದಿದ್ರು ಲೈನರ್ನ. ಭರತನಾಟ್ಯಂ ಡಾನ್ಸರ್ಸ್ ಎಲ್ಲ ಬರೀತಾರಲ್ಲ, ಆ ಥರ ಎಲ್ಲ ಬರೀತಾರೆ. ಸೊ ಹಂಗಾಗಿ ಮೇ ಬಿ ಮೇಕಪ್ ಒಂಚೂರು ಕಷ್ಟ ಆಗಿರ್ಬೋದು ಅಂಜಲಿ ಅವ್ರಿಗೆ. ಮೇಕಪ್ ಕಾಸ್ಟ್ಯೂಮ್ ಒಂಥರ. ನಾನ್ ಯೂಶಲಿ ಏನಂದ್ರೆ
ಇಷ್ಟು ದೊಡ್ಡ ದೊಡ್ಡ ಟೀ ಶರ್ಟ್ಸ್ ಹಾಕೊಂಡು ಸ್ವೆಟ್ ಶರ್ಟ್ಸ್ ಹಾಕೊಂಡು ಮನೆಯಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಇರ್ತೀನಿ. ಈ ತರ ಗ್ಲಾಮರಸ್ ಬಟ್ಟೆ ಹಾಕೋಬೇಕಾದ್ರೆ ನಂಗೆ ಸ್ವಲ್ಪ ಅನ್ಕಂಫರ್ಟಬಲ್. ಅಲ್ಲಿ ಎಲ್ಲಾದ್ರೂ ನಾಗವಲ್ಲಿಯಾಗಿ ಬದಲಾದ್ರ ನೀವು? ಇಲ್ಲ, ನಾನ್ ಬದಲಾಗ್ತಿರ್ತೀನಿ ಆಕ್ಚುಲಿ. ಅವಾಗ ಒಬ್ರು ಮನೇಲಿ ಗಂಗಾ ಆಗಿರ್ತೀನಿ, ಇನ್ನೊಬ್ರು ಮನೇಲಿ ನಾಗವಲ್ಲಿ ಆಗಿರ್ತೀನಿ, ಆ ತರ. ಡಬಲ್ ಶೇಡ್. ಎಸ್, ಡಬಲ್ ಶೇಡ್. ಡಬಲ್ ಶೇಡ್ ಅಲ್ಲ, ಆಲ್ ಶೇಡ್ ನಂದು ಸಿನಿಮಾದಲ್ಲಿ. 50 Shades of Nayana. ನಾನು ಒಂಥರ ಲಿಪ್ಸ್ಟಿಕ್ ಪ್ಯಾಲೆಟ್ ಇದ್ದಂಗೆ ಎಲ್ಲ ಶೇಡ್ ಇರ್ತೀನಿ. ಅದು ಇವರು ಪ್ರವೀಣ್ ತೇಜ್ ಸರ್ ಮತ್ತೆ ನಿಮ್ ಕಾಂಬಿನೇಷನ್ ಅಂದ್ರೆ ನನ್ಗೆ ಯಾವ್ದು ಇಷ್ಟ ಆಯ್ತು ಅಂದ್ರೆ ಸಾಂಗ್ ಅಲ್ಲಿ ಒಬ್ಬರೊಬ್ರು ಬೈತಾ ಇರ್ತೀರಾ, ಬಡಿತಾ ಇರ್ತೀರಾ, ಓದಿಯಕ್ ಟ್ರೈ ಮಾಡ್ತೀರಾ. ಆ ಸೀಕ್ವೆನ್ಸ್ ಹೆಂಗಾಯ್ತು ಅಂತ ನನ್ಗೆ ಸ್ವಲ್ಪ ಕ್ಯೂರಿಯಸ್ ಇದೆ. ಬಿಕಾಸ್ ಅವರು ಕೂಡ ಜಾಸ್ತಿ ಓವರ್ ಆಗಿ ಮಾತಾಡೋದು ಆ ತರ ಇರಲ್ಲ, ಅವರು ತರ ತುಂಬಾ ಕಂಪೋಸ್ಡ್ ಆಗಿರ್ತಾರೆ ಅವರು. ಸೊ ನೀವು ಹಾಗೆ ಇರ್ತೀರಾ. ಆ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಹೆಂಗಿತ್ತು? ಒಬ್ರು ಪ್ರಿಪರೇಷನ್, ಒಬ್ರು ಎಕ್ಸ್ಪ್ರೆಷನ್ ನೋಡ್ಕೋತಿದ್ರ, ಇದ್ಯಾಕೆ ಹಿಂಗ್ ಬಂತು ಆ ತರದ್ದು ಏನಾದ್ರು? ಈ ಸಾಂಗ್ ಆಕ್ಚುಲಿ ನಂಗೆ ಹೇಳಿದ್ರು ಈ ತರ ಒಂದ್ ಸೀಕ್ವೆನ್ಸ್ ಇರತ್ತೆ, ನೀವೇನೋ ಟೈರ್ ಇದು ಮಾಡ್ತೀರಾ, ಏನೇನೋ ಟು ಮೆಸ್ ವಿತ್ ಈಚ್ ಅದರ್, ಏನೇನೋ ಒಂದ್ ಪ್ರ್ಯಾಂಕ್ಸ್ ಮಾಡ್ತಾ ಇರ್ತೀರಾ. ನಾನು ಅಷ್ಟೇ ತಾನೇ, ಓಕೆ ಫೈನ್ ಅಂದ್ಬಿಟ್ಟು ನಾನು ಸೆಟ್ಟಿಗೆ ಹೋಗಿದ್ದೀನಿ. ಸೆಟ್ಟಿಗೆ ಹೋಗಿ ಹರ್ಷ ಮಾಸ್ಟರ್ ಹಿಂಗ್ ಹೊಡಿಯಮ್ಮ, ಹಿಂಗ್ ದೂಕಮ್ಮ, ಅವ್ರು ನಿನ್ ಕೂದಲು ಎಳಿತಾರೆ, ಅವ್ರು ನಿನಗೆ ಹೊಡಿತಾರೆ, ನಿನ್ ಕತ್ತಿಗೆಲ್ಲ ಹಿಂಗ್ ಮಾಡ್ತಾರೆ. ಐ ವಾಸ್ ಲೈಕ್ ಆಕ್ಟಿಂಗ್ ಅಲ್ವಾ? ಅವರು ಹಾ ಮಾಡು ಆಕ್ಟಿಂಗೇ ಮಾಡು. ಆಕ್ಟಿಂಗ್ ಮಾಡಿದ್ವಿ, ಎಷ್ಟೊಂದು ಟೇಕ್ಸ್ ಮಾಡಿದ್ವಿ ಆಕ್ಟಿಂಗ್ ಫೈಟಿಂಗ್ ಮಾಡಿ, ಅವ್ರಿಗೆ ಓಕೆ ಆಗ್ಲಿಲ್ಲ. ಆಮೇಲೆ ಬೈತಾ ಇದ್ರು ನಮ್ಗೆ ಮೈಕಲ್ಲಿ, ಹೊಡಿ ಅಂಜಲಿ, ಹೊಡಿ 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 ಅಂತ. ನಂಗೆ ನಿಜವಾಗ್ಲೂ ಸಿಟ್ಬಂದು ಹೊಡ್ಬಿಟ್ಟೆ ಒಂದ್ಸತಿ. ಪಾಪ ಅವ್ರ ಕಣ್ಣಿಗೆ ನೋವಾಯ್ತು. ಬಟ್ ಆತರ ತುಂಬಾ ಆ ಸಾಂಗ್ ಮೂಲಕ ನಮ್ಗೆ ತುಂಬಾ ಪೆಟ್ಟಾಗಿದೆ. ನಾನು ಈಗ ತಾನೇ ಯಾರಿಗೋ ಹೇಳ್ತಾ ಇದ್ದೆ, ಆ 3 days ಸಾಂಗ್ ಶೂಟ್ ಆದ್ಮೇಲೆ ನಾನು 2-3 ದಿವಸ ಮನೆಯಿಂದ ಆಚೆನೆ ಬರಕ್ಕಾಗಿಲ್ಲ, ಅಷ್ಟು ನೋವ್ತಾ ಇತ್ತು, ಕಾಲು ಕೈ ಎಲ್ಲ ನೋವ್ತಾ ಇತ್ತು. ಬಟ್ ಅದೇ ಈಗ ಸಾಂಗ್ ನೋಡಿದಾಗ ಚೆನ್ನಾಗಿ ಬಂದಿದೆ ಅಂತ ಅನ್ಸ್ತಾ ಇದೆ. ಹಂಗನಾಗಿದ್ರೆ ಅವ್ರು ಹೊರಗಡೆನೆ ಬರಬಾರ್ದು ಮೇಡಮ್ ಅಲ್ವಾ? ನಾನು ರೂಮ್ ಬಿಟ್ಟೆ ಹೊರಗೆ ಬರೋದಿಲ್ಲ. ಅಮ್ಮ ನಾನು ಎಷ್ಟು ಚೆನ್ನಾಗಿ ಲೈಫ್ ಲೀಡ್. ನನ್ಗೆ ಇವಾಗ ಅನ್ಸ್ತಾ ಇದೆ, ನನ್ಗೆ ಇವಾಗ ನಾನು ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಮನೆಗೆ ಹೋಗುವ ಎಲ್ಲರೂ ನನ್ನ ರಕ್ತದೊಳಗೆ ಇಳಿದ್ಬಿಟ್ಟಿದ್ದಾರೆ ಅಷ್ಟು ಹೈ ಫೀಲ್ ಆಗ್ತಿದ್ದಾರೆ. ಇಷ್ಟು ಸೈಲೆಂಟ್ ಆಗಿರೋರು ಹೆಂಗಿರ್ತೀರ ನೀವು? ಅಪ್ಪ ದೇವ್ರೆ. ಸೈಲೆಂಟ್ ಆಗಿಲ್ಲ ನಾನು. ಆಕ್ಚುಲಿ ನಾನು ತುಂಬಾ ಮಾತಾಡ್ತೀನಿ, ತುಂಬಾ ಲೇಮ್ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡ್ತೀನಿ. ಜಸ್ಟ್ ನಾನು ಕ್ಲೋಸ್ ಫ್ರೆಂಡ್ ಸರ್ಕಲ್ ಅಲ್ಲಿ. ವೆರಿ ರಿಸರ್ವ್ಡ್ ಬಿಕಾಸ್ ಹೆಂಗ್ ಬಂದ್ರೆ ನೀವು ಇಂಡಸ್ಟ್ರಿಗೆ? ನಾನು ಆಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವಾವ್. ಹಂಗೆ ನಾನು ಎಂಟರ್ ಆಗಿತ್ತು. ಸಖತ್ತಾಗಿರೋರಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರೆ ಇನ್ನೇನ್ ಮಾಡ್ತಾರೆ? ಏನೋ ಸತಿ ಸುಮಾರಾಗ ಅವ್ರೆ ಅಂತ ಅಂದ್ಬಿಟ್ಟು ಇವ್ರನ್ನ ಸಿನಿಮಾಗೆ ಹಾಕತ್ತಾರೆ. ಇವ್ರಿಗೆ ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೊಂಡ್ ಬರ್ತಾರೆ, ನಮ್ಗೆಲ್ಲ ಕಿತ್ತೋಗಿರೋ ಚೂಡಿದಾರ್ ಕೊಡ್ತಾರೆ, ನಮ್ಗೆ ಏನಿದ್ರು ಮುಸ್ರ ತಿಕ್ಕೊಂಡಿಪ್ಪ ಅಷ್ಟೇ. ಅದಾದ ನಂತರ ಮದ್ವೆ, ಇದರಲ್ಲಿ ಮದ್ವೆ ಅದಾದ ನಂತರ ಮತ್ತೆ ಬರುವಂತ ಒಂದಿಷ್ಟು ಗೊಂದಲಗಳು ಅಂದ್ರೆ ಅದು ಜನರಲ್ ಆಗಿರುತ್ತಲ್ಲ, ಅತ್ತೆ ಇಲ್ಲಿ ಅತ್ತೆ ಇರ್ತಾರೆ, ಅತ್ತೆ ಅಮ್ಮನಿಗೆ ಕಂಪ್ಯಾರಿಸನ್, ಅಲ್ಲೊಂದು ಜಗಳ, ಅತ್ತೆ ಸೊಸೆ ಜಗಳ. ಸೊ ಆ ತರದೊಂದು ಫುಲ್ ಆ ಫ್ಯಾಮಿಲಿ ಡ್ರಾಮಾ ಹೆಂಗಿರುತ್ತೆ ಅಂತ. ಇದು ಆಕ್ಚುಲಿ ನಾರ್ಮಲ್ ಫ್ಯಾಮಿಲಿ ಡ್ರಾಮಾ ಅಲ್ಲ. ನೀವ್ ಅನ್ಕೊಂಡಾಗ ಮದ್ವೆ ಆಗಿ ಏನೋ ಒಂದಿರತ್ತೆ, ಏನೋ ಒಂದಾಗತ್ತೆ, ಆ ತರ ಅಲ್ಲ. ಅದ್ರಲ್ಲೂ ಒಂದ್ ಟ್ವಿಸ್ಟ್ ಇದೆ. ಒಂದ್ ಹಿಂಟ್ ಕೊಡ್ತೀನಿ. ಸಿನಿಮಾ ಬಿಗಿನಿಂಗ್ ಅಲ್ಲೇ ಒಂದ್ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಆ ಕ್ಯಾರೆಕ್ಟರ್ಸ್ ಗೊತ್ತಾಗರಲ್ಲ. ಸೊ ಒಂದ್ ಚೂರ್ ಆಲ್ಮೋಸ್ಟ್ ಎಂಡ್ ಅಲ್ಲಿ ಗೊತ್ತಾಗತ್ತೆ. ಬಟ್ ಹೆಂಗ ಹೇಳೋದು, ಏನೋ ಒಂದ್ ಟ್ವಿಸ್ಟ್ ಇದೆ. ನಾವೇನೋ ಗೌಪ್ಯವಾಗಿ ಕಾಪಾಡ್ಕೊಂಡು ಬಂದಿದೀವಿ, ಅದನ್ನೆಲ್ಲ ಸೀಕ್ರೆಟ್. ಅಷ್ಟೊಂದು ಟ್ವಿಸ್ಟ್ ಇದೆ, ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ. ಥಿಯೇಟರ್ ಬಂದು ಸಿನಿಮಾ ನೋಡಿ. ಆಬ್ವಿಯಸ್ಲಿ ನೋಡ್ತೀವಿ. ನನಗೂ ಸ್ಟೋರಿ ಗೊತ್ತಿಲ್ಲ, ನಾನು ನೋಡ್ಬೇಕು. ನನ್ ಪಾರ್ಟ್ ಆಫ್ ಸ್ಟೋರಿ ಮಾತ್ರ ಇದು ಟ್ವಿಸ್ಟರ್. ಎಲ್ಲಾದ್ರೂ ಟ್ವಿಸ್ಟ್ ಮಾಡೋದು. ಆಗ್ಲೇ ಒಂದ್ ಟ್ವಿಸ್ಟ್ ಇದೆ. ಆಲ್ರೆಡಿ ಟ್ವಿಸ್ಟ್ ಆಗಿರ್ತಾರೆ ಅವ್ರೆಲ್ಲ. ಟ್ವಿಸ್ಟರ್ ಈ ವಂಡರ್ಲಾಗ್ ಹೋದ್ರೆ ಹಿಂಗೇನೋ ಅಂತಾರಲ್ಲ, ಅದು ನಾನು ಆಲ್ರೆಡಿ ಜೀವ ಹೋಗಿರುತ್ತೆ ಕೆಲವರಿಗೆ, ಅದ್ರಲ್ಲಿ ಇನ್ನೂ ಜೀವ ಬಾಯಿಗೆ ಬರಂಗ್ ಮಾಡ್ತಿರ್ತೀನಿ ಅಷ್ಟೇ. ಯಾರೋ ಆಲ್ಮೋಸ್ಟ್ ಸಾಯ್ತಾ ಇದಾರೆ ಅಂದಾಗ ಇನ್ನೊಂದು ಒಂದ್ ಟ್ವಿಸ್ಟ್ ಮಾಡಿ ಬರೋದು. ಇದ್ರೆ ಸಾಯ್ತಾರಲ್ಲ, ಇದೊಂದು ತಗೊಂಡ್ ಹೋಗ್ಬಿಡ್ಲಿ ಕುರಿಯಲ್ಲ ನೀವು. ಬಟ್ ಅದೇ ನಾನು ಅವ್ರಿಗೆ ನೆನ್ನೆ ಹೇಳ್ತಾ ಇದ್ದೆ, ಇದು ಆಕ್ಚುಲಿ ಈ ತರ ಕ್ಯಾರೆಕ್ಟರ್ಸ್ ನ ಯೂಶಲಿ ಮೇಲ್ ಕಮಿಡಿಯನ್ಸ್ ಪ್ಲೇ ಮಾಡ್ತಾರೆ. ಈತ ಒಂಥರ ಕಾಮಿಡಿ ಮತ್ತೆ ವಿಲ್ಲನ್ ಏನೋ ಟ್ವಿಸ್ಟ್ ಮಾಡೋದೆಲ್ಲ ಯೂಶಲಿ ಮೇಲ್ ಕ್ಯಾರೆಕ್ಟರ್ಸ್ ಮಾಡ್ತಾರೆ. ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಇವ್ರು ನಮ್ಮ ಸಿನಿಮಾಲಿ ಇದ್ದಾರೆ. ಬಿಕಾಸ್ ಇದು ನಾರ್ಮಲ್ ಆಗಿ ಮೇಲ್ ಕ್ಯಾರೆಕ್ಟರ್ಸ್ ಮಾಡಿ ಈಗ ಫೀಮೇಲ್ ಕ್ಯಾರೆಕ್ಟರ್ ಇದು ಮಾಡ್ತಾ ಇರೋದು ಇಸ್ ಗ್ರೇಟ್. ಐ ಥಿಂಕ್ ಇಟ್ಸ್ ಅ ಸ್ಟೆಪ್ ಫಾರ್ವರ್ಡ್ ಅಲ್ವಾ. ಅದಕ್ಕಿಂತ ಜಾಸ್ತಿ ಇವರು ಅಷ್ಟೇ ಫನಿಯಾಗಿ, ಇಫ್ ನಾಟ್ ಮೋರ್ ಫನಿಯರ್ ದೆನ್ ನಾರ್ಮಲ್ ಮೇಲ್ ಕಮಿಡಿಯನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಇದೆ ಕಾಂಪ್ಲಿಮೆಂಟರಿ ಇಂಟರ್ವ್ಯೂ. ಓಕೆ, 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಆ ಸರ್ಕಸ್ ನೋಡೋದಕ್ಕೆ ನಾವಂತರೂ ಕಾಯ್ತಾ ಇದೀವಿ. ನೀವ್ ಏನ್ ಹೇಳ್ತೀರಾ? ಹೇಗೆ ಆಡಿಯನ್ಸ್ ನ ಕರೀತೀರಾ ಹೇಳ್ರಿ. ಸೊ
ನಮ್ಮ ಸರ್ಕಸ್ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಒಂಥರ ಇಂಡೈರೆಕ್ಟ್ ಆಗಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಒಂದಷ್ಟು ಸರ್ಕಸ್ಗಳನ್ನ ನಾವು ಜಂಬೂ ಸವಾರಿಲಿ ಜಂಬೂ ಸರ್ಕಸ್ ಅಲ್ಲಿ ತಗೊಂಡ್ ಬರ್ತಾ ಇದೀವಿ. ಸೊ ಮೇ ಬಿ ನೀವು ನಮ್ ಸಿನಿಮಾ ನೋಡ್ಬೇಕಾದ್ರೆ ಯು ವಿಲ್ ಕನೆಕ್ಟೆಡ್ ಟು ತುಂಬಾ ಹತ್ತಿರದ ಕ್ಯಾರೆಕ್ಟರ್ಗಳಿಗೆ ಕನೆಕ್ಟ್ ಆಗ್ತೀರಾ. ಸಮಥಿಂಗ್ ಒಂದು ಬಜಾರಿ ಅತ್ತೇನೋ, ಒಬ್ಳು ಬಜಾರಿ ಸೊಸೆನೋ, ಒಬ್ಳು ಮನೆ ಕೆಲ್ಸದವಳು, ಗಾಂಚಲಿರೋ ಮನೆ ಕೆಲ್ಸದವಳು, ಪೇಮೆಂಟ್ ಕೊಡೋ ನಾಳೆ ಕೆಲ್ಸಕ್ಕೆ ಬರಲ್ಲ ಅನ್ನೋ ತರ ಕೆಲ್ಸದವಳು, ಎಷ್ಟೇ ಗಲಾಟೆ ಆದ್ರೂ ಕಾಮಾಗಿ ಎಲ್ಲಾನು ಕಂಟ್ರೋಲ್ ಮಾಡೋ ಒಬ್ಬ ಮನೇಲಿ ಯಜಮಾನ ಇರ್ತಾನೆ, ಗಂಡಸಿರ್ತಾನೆ, ಪ್ಯಾಚಪ್ ಮಾಡೋದು ಜಾಸ್ತಿ ಅವನು, ಅಥವಾ ಸಮಥಿಂಗ್ ಅಲ್ಲಲ್ಲೇ ಇದ್ ಮಾಡೋದು, ಏನೋ ಒಟ್ಲು ಕರೆಕ್ಟ್ ಮಾಡಬೇಕು ಅನ್ನೋ ಒಂದು ಹಂಬಲ ಇರುವಂತ ಒಬ್ಬ ಗಂಡಸು, ಆ ತರದೆಲ್ಲ ಕ್ಯಾರೆಕ್ಟರ್ಗಳನ್ನ ನೋಡ್ತಾ ಇರ್ತೀರಾ. ಸೊ ನೀವು ನಿಮ್ ಫ್ಯಾಮಿಲಿಯಲ್ಲೇ ಒಂದಷ್ಟೇ ಕ್ಯಾರೆಕ್ಟರ್ಗಳನ್ನ ಮೈಂಡಲ್ಲಿ ಮೆಲಕ್ ಹಾಕ್ತಾ ಇರ್ತೀರಾ. ಆ ತರ ಸರ್ಕಸ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ನಮ್ಮ ಎಫರ್ಟು, ನಮ್ಮ ಸರ್ಕಸ್ಸು ನಿಮಗೂ ಇಷ್ಟ ಆಗ್ಬೇಕು. ಸೊ ನಿಮ್ಮನೇಲಿ ನಡೆಯೋ ಸರ್ಕಸ್ಗಳೂ ನಿಮ್ಗೆ ಏನಾದ್ರೂ ಮೆಲಕ್ ಹಾಕ್ಬೇಕು ಅನ್ನೋ ಆಸೆ ಇದ್ರೆ ನೀವು ನಮ್ಮ ಥಿಯೇಟರ್ ಸರ್ಕಸ್ಗೆ ಬಂದು ನಮ್ಮ ಜಂಬೂ ಸರ್ಕಸ್ ನೋಡ್ಬೇಕು. ಸೂಪರ್. ಎಸ್ ಮ್ಯಾಮ್, ನೀವೇನ್ ಹೇಳ್ತೀರಾ ಆಡಿಯನ್ಸ್ಗೆ? ನಾವು ಒಂದು ಸಿನಿಮಾ ನಮ್ಮ ಮನೆ ಬಿಟ್ಟು ಥಿಯೇಟರ್ಗೆ ಹೋಗುವಾಗ ಏನೋ ಒಂದು ಎಸ್ಕೇಪಿಸಮ್ಗೋಸ್ಕರ ಹೋಗ್ತೀವಿ. ನಮ್ಮ ಮನೆ ಪ್ರಾಬ್ಲಮ್ಸು, ನಮ್ಮ ವರ್ಕ್ ಪ್ರಾಬ್ಲಮ್ಸ್, ಕರಿಯರ್ ಪ್ರಾಬ್ಲಮ್ಸ್ ಎಲ್ಲ ಬಿಟ್ಟು ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಹೋಗ್ತೀವಿ. ಅದು ಈ ಸಿನಿಮಾ ಇಸ್ 100% ಎಂಟರ್ಟೈನರ್. ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಅದಕ್ಕಿಂತ ಜಾಸ್ತಿ ತುಂಬ ಎಸ್ಟೀಮ್ಡ್ ಕ್ರೂ ಇದ್ದಾರೆ. ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ ಇರಲಿ, ಸಿನಿಮಾಟೋಗ್ರಫರ್ ಇರಲಿ, ಹರ್ಷ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ, ರವಿ ವರ್ಮಾ ಮಾಸ್ಟರ್ ಫೈಟ್ಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ಅ ಅಮೇಝಿಂಗ್ ಟೀಮ್. ಯಾಕೆ ಬಂದು ನೋಡ್ಬೇಕಂತ ಹೇಳೋಕ್ಕಿಂತ ಜಾಸ್ತಿ ಬಂದು ನೋಡಿ, ಟ್ರೈ ಮಾಡಿ. ಈಗ ಕನ್ನಡ ಸಿನಿಮಾ ಓಡ್ತಾ ಇಲ್ಲ, ಎಲ್ಲರೂ ಮಾತಾಡ್ತಾ ಇದ್ದಾರೆ, ಬಟ್ ನಾವು ಆಡಿಯನ್ಸ್ ಆಗಿ ವಿ ಕ್ಯಾನ್ ಓನ್ಲಿ ಫಿಕ್ಸ್ ಇಟ್ ಅವರ್ ಸೆಲ್ವ್ಸ್. ನಾವೆಷ್ಟೇ ಕಂಪ್ಲೇಂಟ್ ಮಾಡಿದ್ರೂ ಒಳ್ಳೆ ಸಿನಿಮಾ ಬಂದಾಗ ಅವಕಾಶ ಕೊಟ್ಟು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಸೊ ಐ ಬಿಲೀವ್ ಇದು ಒಳ್ಳೆ ಸಿನಿಮಾ, ಇಟ್ಸ್ ಅ ಬಿಗ್ ಎಂಟರ್ಟೈನರ್. ಆಮೇಲೆ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ತುಂಬ ಖುಷಿಯಾಗಿ ಮಾಡಿದ್ದೀವಿ. ಸೊ ಒಂದ್ಸತಿ ಒಂದು ಸಿನಿಮಾಗೆ ನೋಡ್ಬಿಟ್ಟು ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಮತ್ತು ನಿಮ್ಮ ಇಡೀ ತಂಡಕ್ಕೂ. ಜಂಬೂ ಸರ್ಕಸ್ ಒಂದು ದೊಡ್ಡ ಸರ್ಕಸ್ ಆಗ್ಲಿ, ಎಲ್ರು ಬಂದು ಆ ಸರ್ಕಸ್ ನ ಮೆಚ್ಚಲಿ ಅಂತ ಕೇಳ್ಕೊತೀವಿ. ಖಂಡಿತ ನೀವು ಬಂದು ಸರ್ಕಸ್ ನ ಮೆಚ್ಕೊಳ್ಳಿ. ಯಾಕೆ ಅಂತಂದ್ರೆ ಜನರು ಬಾಯಿಂದ ಬಾಯಿಗೆ ಸಿನಿಮಾ ಚೆನ್ನಾಗಿದೆ ಕಣೋ, ಹೋಗಿ ನೋಡ, ಹೋಗಿ ನೋಡಿ ಅಂತ ಹೇಳೋದೇ ನಮಗ್ ಅದೇ ಒಂದು ಪ್ರಮೋಷನ್. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೇ ಹಾಕ್ಬಹುದು, ದಿನಕ್ಕೊಂದು 10 ಸಿನಿಮಾ ರಿಲೀಸ್ ಆಗ್ತವೆ, ತಿಂಗ್ಳಿಗೊಂದು 100 ಸಿನಿಮಾ ಬರ್ತಾ ಇರ್ತವೆ, ಬಟ್ ಸ್ಟಿಲ್ ಜನನು ತುಂಬಾ ಸ್ಟ್ಯಾಂಡರ್ಡ್ ಆಗಿ ನೋಡ್ತಾ ಇದ್ದಾರೆ ಸಿನಿಮಾನ. ಕೈಂಡ್ ಆಫ್ ಕಂಟೆಂಟ್ ಇಲ್ಲ ಸಿನಿಮಾದಲ್ಲಿ, ಆ ತರ ಇದ್ ಮಾಡಿ ನೋಡ್ತಾ ಇದ್ದಾರೆ. ದೇ ರಿಯಲಿ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್. ಸೊ ನಿಮ್ ಎಕ್ಸ್ಪೆಕ್ಟೇಷನ್ ನಾವು ಮೋಸ ಮಾಡಲ್ಲ ಅಂತ ಒಳ್ಳೆ ಕಂಟೆಂಟ್ ತಗೊಂಡ್ ಬಂದಿದೀವಿ ಮಾರ್ಕೆಟಿಗೆ, ಸೇಲ್ ಮಾಡ್ತಾ ಇದ್ವಿ, ಪರ್ಚೇಸ್ ಮಾಡೋದು ನಿಮಗೆ ಬಿಟ್ಟಿದ್ದು. ಆಮೇಲೆ ಐ ಜಸ್ಟ್ ವಾಂಟ್ ಟು ಸೇ, ಪ್ರಾಬಬ್ಲಿ 20 years ago, ಎಲ್ಲ 30-20 ವರ್ಷ ಹಿಂದೆ ತುಂಬಾ ಫ್ಯಾಮಿಲಿ ಸಿನಿಮಾ ಬರೋದು, ಅಂದ್ರೆ ಫುಲ್ ಫ್ಯಾಮಿಲಿ ಜೊತೆ ಹೋಗಿ ನೋಡೋದು. ಈಗ ಮಕ್ಳು ಕರ್ಕೊಂಡು ಹೋದ್ರೆ ಈಗ ತುಂಬಾ ರೋಮ್ಯಾನ್ಸ್ ಇರತ್ತೆ, ಇಲ್ಲ ತುಂಬಾ ಫೈಟಿಂಗ್ ಇರತ್ತೆ. ಬಟ್ ಈ ಸಿನಿಮಾ ಆ ತರ ಅಲ್ಲ, ಯಾರನ್ನಾರು ಕರ್ಕೊಂಡು ಹೋಗಿ ಅದು ಚೆನ್ನಾಗೇ ಇರತ್ತೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ, ಏನು ಮುಜುಗರ ಇಲ್ದಲೇ ಸಿನಿಮಾ ನೋಡ್ಬೋದು, ಯುನೋ. ಸೊ ಐ ಥಿಂಕ್ ದಟ್ಸ್ ಅ ಬಿಗ್ ಪ್ಲಸ್ ಪಾಯಿಂಟ್ ಈ ಸಿನಿಮಾಲಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.